ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜೂನ್ 5ರಂದು ಕಲಬುರಗಿ ನಗರದ ಹೊರವಲಯದಲ್ಲಿ ಇರುವ ತೇಲ್ಕರ್ ಬಡಾವಣೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ಮನೆಗೊಂದು ಸಸಿ ನೆಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಹಾಳಾಗುತ್ತಿರುವ ಪ್ರಕೃತಿಯನ್ನು ಉಳಿಸಿಕೊಳ್ಳುವುದು ಇಂದಿನ ಯುವಕರ ಜವಾಬ್ದಾರಿಯಾಗಿದೆ. ಪ್ರತಿಯೊಬ್ಬರು ಸಸಿ ನೆಟ್ಟು ನಿಸರ್ಗವನ್ನು ಕಾಪಾಡಿಕೊಂಡು ಹೋಗಬೇಕು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಅನಿತಾ ಪವನ್ಕುಮಾರ್ ಒಳಕೇರಿ ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಹೊರವಲಯದಲ್ಲಿ ಇರುವ ತೇಲ್ಕರ್ ಬಡಾವಣೆ ನಂದಿಕೂರ್ನಲ್ಲಿ ಭಾರತ ಸೇವಾದಳ ಕಲಬುರಗಿ ಜಿಲ್ಲಾ ಘಟಕ ಹಾಗೂ ಶ್ರೀ ವೆಂಕಟಗಿರಿ ಗ್ರಾಮೀಣ ಅಭಿವೃದ್ಧಿ ಸಹಕಾರ ನಿಯಮಿತದ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಸುರೇಶ್ ಬಡಿಗೇರ್, ಮುಂದಿನ ಭವಿಷ್ಯತ್ತಿನಲ್ಲಿ ಆಮ್ಲಜನಕದ ಕೊರತೆ ಉಂಟಾಗಬಹುದು. ಈಗಲೇ ನಾಗರಿಕ ಸಮಾಜ ಎಚ್ಚೆತ್ತುಕೊಂಡು ಅತಿ ಹೆಚ್ಚು ಸಸಿಗಳನ್ನು ನೆಡುವುದರೊಂದಿಗೆ ಕಾಡನ್ನು ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ನಂದಿಕೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಪವನ್ ಕುಮಾರ್ ಬಿ ಒಳಕೇರಿಯವರು, ಕಾಡು ಮತ್ತು ನಾಡು ಒಂದೇ ನಾಣ್ಯದ ಎರಡು ಮುಖಗಳು. ನಾವು ವಾಸಿಸುವ ನಾಡನ್ನು ಎಷ್ಟು ಜವಾಬ್ದಾರಿಯಿಂದ ರಕ್ಷಣೆ ಮಾಡುತ್ತೇವೆಯೋ ಅಷ್ಟೇ ಜಾಣ್ಮೆಯಿಂದ ಕಾಡನ್ನು ಸಹ ರಕ್ಷಣೆ ಮಾಡಬೇಕು ಎಂದು ಹೇಳಿದರು. ನಂದಿಕೂರಿನ ಶ್ರೀ ಶಿವಲಿಂಗ ಶರಣರು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ಭಾರತ ಸೇವಾದಳದ ಜಿಲ್ಲಾ ಸಂಘಟಕರಾದ ಚಂದ್ರಶೇಖರ್ ಜಮಾದಾರ್, ಬಬಲಾದ್ ಐಕೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ರೇಣುಕಾದೇವಿ ಗಣಪತಿ ಬಬಲಾದ್, ಲಕ್ಷ್ಮಣ್ ಪೂಜಾರಿ, ಹೂವಣ್ಣ ಗೌಡ, ಶಾಖಿಲ್ ಉತ್ತನಾಳ್, ಸಂಧ್ಯಾ ಕಿರಣ್ ವರುಣ್, ವೈಭವ್ ಬಬಲಾದ್, ಅಂಜುಬಾಯಿ ಚೌಹಾಣ್, ವಿಠಬಾಯಿ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಾನ್ನಿಧ್ಯದಲ್ಲಿರ್ತಕ್ಕಂಥ ನಮ್ಮ ಗುರುಗಳು ಶರಣರು ನಂದಿಕೂರ್ ಅವರಿಗೆ ನಮಸ್ಕರಿಸುತ್ತಾ, ಹಾಗೂ ವಿಶೇಷವಾಗಿ ಇಂದಿನ ಈ ಒಂದು ಸಸ್ಯ ನಡುವ ಕಾರ್ಯಕ್ರಮವನ್ನು ಚಾಲನೆ ನೀಡಿರ್ತಕ್ಕಂಥ ಸೋದರಿ ರೇಣುಕಾದೇವಿ ಗಣಪತರಾವ್ ಬಬ್ಲಾದ್ ದಂಪತಿ ವತಿಯಿಂದ ಇವತ್ತು ನಾವು ಈ ಒಂದು ಸಸ್ಯ ನಡುವ ಚಾಲನೆ ನೀಡಿದ್ದೇವೆ. ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅನಿತಾ ಪವನ್ ಕುಮಾರ್ ಒಳಕೇರಿ ಮೇಡಮ್ ಅವರೇ, ಹಾಗೂ ನಮ್ಮ ಎದುರುಗಡೆ ಇರ್ತಕ್ಕಂಥ ಎಲ್ಲ ನನ್ನ ಬಂಧು ಬಾಂಧವರೇ, ಹಾಗೂ ನಮ್ಮ ಲಕ್ಷ್ಮಣ ಅವರೇ, ಮೇಡಮ್ ಅವರೇ, ಇವತ್ತು ವಿಶೇಷವಾಗಿ ಏನಂದ್ರೆ ನಾವು ಈಗೇನು ಉಸಿರಾಡ್ಲತ್ತಿದ್ದೀವಿ, ಈಗ ನಮಗೆ ಒಳ್ಳೆಯ ಗಾಳಿ ಏನು ಸಿಗ್ಲತ್ತದ, ಇದು ಸಿಗಬೇಕಾದ್ರೆ ಭೀ ನಮಗೆಲ್ಲ ಗಿಡ ಮರಗಳು ಬೇಕು. ಈಗ ಸೂರ್ಯ ಚಂದ್ರರ ಒಂದು ಬೆಳಕು ಬೀಳಬೇಕಾಗ್ತದೆ, ಬೆಳಕು ಬಿದ್ದರೆ ಅಷ್ಟೇ ಈ ಗಿಡಗಳು ಬೆಳಿಲಿಕ್ಕೆ ಸಾಧ್ಯ ಅದ. ಇದೇ ರೀತಿಯಾಗಿ ನಾವು ಮನಗೊಂಡು ಹರ್ಡಿಕರವರೇ ನಿಮ್ಮ ಹಿಂದೂಸ್ತಾನಿ ಸೇವಾದಳವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿಲೀನ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಾರೆ. ಅದಕ್ಕೆ ಡಾಕ್ಟರ್ ನಾಸೀರ್ ಹರ್ಡಿಕರ್ ಹೇಳ್ತಾರೆ, ಸರ್ ನಮ್ಮ ಹಿಂದೂಸ್ತಾನಿ ಸೇವಾದಳ ರಾಜಕೀಯ ರಹಿತವಾದದ್ದು, ಪಕ್ಷಾತೀತವಾದದ್ದು, ಜಾತಿ ಧರ್ಮ ಲಿಂಗ ಭೇದವಿಲ್ಲದಂತೆ ಸ್ವತಂತ್ರವಾಗಿರಬೇಕು. ನಾವು ದೇಶ ಸೇವೆಗಾಗಿ ನಾವು ಸ್ವತಂತ್ರವಾಗಿರಲು ಇಚ್ಛೆ ಪಡುತ್ತೇವೆ ಅಂತೇಳಿ ಅವರ ಮನವಿಯನ್ನು ತಿರಸ್ಕಾರ ಮಾಡಿದಾಗ, ಗಾಂಧೀಜಿಯವರು ಹಾಗೂ ಹರ್ಡಿಕರ್ ಅವರ ಮದುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಕರ್ನಾಟಕದಾದಂಥ ಡಾಕ್ಟರ್ ನಾಸೋಡಿಗರು ಕರ್ನಾಟಕ ಮರಳಿ ಬರ್ತಾರೆ. ಬಂದ ನಂತರ ಅಂದು ಸ್ವತಂತ್ರ ಪೂರ್ವ ಹುಟ್ಟಾಕಿದಂಥ ಹಿಂದೂಸ್ತಾನಿ ಸೇವಾದಳ ಹಾಗೆ ಉಳಿಯಬಾರ್ದು, ಅದರ ಉದ್ದೇಶಗಳು ಗುರಿಗಳು ಮುಂದುವರಿತಾ ಇರಬೇಕು. ನಮ್ಮ ಮುಂದಿನ ಯುವ ಪೀಳಿಗೆಗೆ ನಮ್ಮ ಸೇವಾದಳದ ಎಲ್ಲ ಅವರ ಶಿಸ್ತು, ಸ್ವಯಂ ರಕ್ಷಣೆ, ಸೇವಾ ಮನೋಭಾವನೆ ಮುಂದುವರಿಯಬೇಕು. ಆ ನಿಟ್ಟಿನಲ್ಲಿ 1950ರಲ್ಲಿ ಭಾರತ ಸೇವಾದಳ ನಾಮಕರಣ ಮಾಡ್ತಾರೆ. ಭಾರತ ಸೇವಾದಳ ಮೊಟ್ಟ ಮೊದಲು ಕ್ರೀಡಾ ಮತ್ತು ಯುವಜನ ಸೇವೆಗೆ ಸೇವೆ ಸಲ್ಲಿಸ್ತಾ ಇತ್ತು. 2002ರಿಂದ ಈಚೆಗೆ ಶಾಲಾ ಶಿಕ್ಷಣ ಇಲಾಖೆಯ ಅನುದಾನಿತ ಸಂಸ್ಥೆಯಾಗಿ ಭಾರತ ಸೇವಾದಳ ಸೇವೆ ಸಲ್ಲಿಸ್ತಾ ಇದೆ. ಇದಕ್ಕೆ
ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ. ಚುನಾವಣೆಯಲ್ಲಿ ಅಜೀವ ಸದಸ್ಯರು ಮತದಾನ ಮಾಡುವ ಮುಖಾಂತರ ಜಿಲ್ಲಾ ಸದಸ್ಯರನ್ನು, ಜಿಲ್ಲಾ ಅಧ್ಯಕ್ಷರನ್ನು, ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾರೆ. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಶ್ರೀ ದತ್ತ ಮಂದಿರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ಪ್ರಯುಕ್ತ ಪೂಜೆ, ಅಭಿಷೇಕ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶನಿವಾರ ದಿನಾಂಕ 6ನೇ ಜೂನ್ 2026ರಂದು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ವತಿಯಿಂದ ಹಾಗೂ ಶ್ರೀ ದತ್ತ ಮಂದಿರ ದೇವಾಲಯ ಟ್ರಸ್ಟ್ ಕಲಬುರಗಿಯ ವತಿಯಿಂದ ಬೆಳಿಗ್ಗೆ 10:30 ಗಂಟೆಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ನಿಮಿತ್ತ ಮಾಜಿ ಗೃಹ ಮಂತ್ರಿಗಳಾದ ಪಿಜಿಆರ್ ಸಿಂಧ್ಯಾ ಅವರ ಅಮೃತ ಹಸ್ತದಿಂದ ಪೂಜೆ, ಅಭಿಷೇಕ ಹಾಗೂ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬೆಂಗಳೂರಿನ ವಿಧಾನ ಪರಿಷತ್ ಸದಸ್ಯರಾದ ಎಂಜಿ ಮುಳೆ, ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಸಹಕಾರಿ ಬ್ಯಾಂಕ್ ಕಲಬುರಗಿಯ ಅಧ್ಯಕ್ಷರು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ದಿನಕರ್ ಮೋರೆ, ಅಯ್ಯರವಾಡಿ ಶ್ರೀ ಅಂಬಾಭವಾನಿ ದೇವಸ್ಥಾನ ಕಲಬುರಗಿಯ ಅಧ್ಯಕ್ಷರಾದ ಪ್ರತಾಪ್ ಕಾಕಡೆ, ಸರಕಾರಿ ಗೃಹ ನಿರ್ಮಾಣ ನೌಕರರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಹಾಗೂ ಶ್ರೀ ಅಂಬಾಭವಾನಿ ಮಂದಿರ ಬ್ರಹ್ಮಪುರದ ಅಧ್ಯಕ್ಷರಾದ ಸುಭಾಷ್ ಜಾಧವ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ದತ್ತ ಮಂದಿರ ದೇವಾಲಯ ಟ್ರಸ್ಟ್ ಸೂಪರ್ ಮಾರ್ಕೆಟ್ ಕಲಬುರಗಿಯ ಅಧ್ಯಕ್ಷರಾದ ದತ್ತಾ ಕಾಳೆ, ಕೆಕೆಎಂಪಿ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಆರ್ಬಿ ಜಗದಾಳೆ ಸೇರಿದಂತೆ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾನು ಇಲ್ಲಿ ಈ ಒಂದು ಪವಿತ್ರವಾದ ದಿನ ಮಹಾರಾಜರ ಪಟ್ಟಾಭಿಷೇಕದ ದಿವಸ ಈ ಭಾಗದಲ್ಲಿ ಬಂದು ಶಿವಾಜಿ ಮಹಾರಾಜರ ಪ್ರೇರಣೆಯನ್ನು ಅವರಿಂದ ಪಡೆದು ಭವಾನಿಯ ಆಶೀರ್ವಾದವನ್ನು ಪಡೆಯಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮಗೆಲ್ಲರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ಮಾನ್ಯ ಜಗದಾಳೆಯವರು ನನಗೆ ದೂರವಾಣಿ ಮಾತನಾಡಿ ಒಂದು 15 ದಿನಗಳ ಹಿಂದೆ ಈ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ರು. ನಾನು ಸಂತೋಷದಿಂದ ಈ ಸಾರಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಇಲ್ಲಿಗೆ ಬರ್ತಾ ಇರೋದು 3ನೇ ಸಾರಿಗೆ. ನಾನು ಬಂದಾಗ ದತ್ತಾತ್ರೇಯನ ಗುಡಿ ಇನ್ನೂ ಸಂಪೂರ್ಣವಾಗಿ ಆಗಿರಲಿಲ್ಲ. ಆದರೆ ಮಹಾರಾಜರ ಪುತ್ಥಳಿಯನ್ನು ಇಲ್ಲಿ ನಿಲ್ಲಿಸಿದ್ರ. ಶಾಸ್ತ್ರೋಕ್ತವಾಗಿ ಕೇವಲ ಮರಾಠ ಜನಾಂಗ ಅಷ್ಟೇ ಅಲ್ಲ, ಇಡೀ ಹಿಂದೂಸ್ತಾನದ ಎಲ್ಲ ಜನರು ಸಹಿತ ಮಹಾರಾಜರ ಒಂದು ಪಟ್ಟಾಭಿಷೇಕದ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿ ಅವರಿಂದ ಪ್ರೇರಣೆಯನ್ನು ಪಡಿಬೇಕು. ಮಹಾರಾಜರು ಯಾವತ್ತು ತಾವು ಮಹಾರಾಜರಾಗಬೇಕು ಅಥವಾ ಪಟ್ಟಾಭಿಷೇಕ ಮಾಡಿಸ್ಕೋಬೇಕು ಅಥವಾ ಛತ್ರಪತಿ ಅಂತಕ್ಕಂಥ ಬಿರುದನ್ನು ಪಡಿಬೇಕು ಅಂತೇಳಿ ಅವರು ಜೀವನದಲ್ಲಿ ಹೋರಾಟ ಮಾಡಲಿಲ್ಲ. ಅವರ ತಂದೆ ಶಹಾಜಿಯವರಿಂದ, ಅವರ ತಾಯಿ ಜಿಜಾಬಾ ಅವರಿಂದ ಪ್ರೇರಣೆಯನ್ನು ಪಡೆದು ಭವಾನಿಯ ಆಶೀರ್ವಾದದಿಂದ ತಮ್ಮ ಜೀವವನ್ನೇ ಪಣ ಇಟ್ಟು
ಈ ದೇಶದ ಒಂದು ಒಳತಿಗೋಸ್ಕರ, ಈ ದೇಶದ ಸಮಗ್ರತೆಗೋಸ್ಕರ, ಈ ದೇಶದ ಐಕ್ಯತೆಗೋಸ್ಕರ ಹಗಲು ರಾತ್ರಿ ನುಡಿದಂತ ಒಬ್ಬ ಮಹಾರಾಜರು. ಮಹತ್ವದ ದಿನ ಛತ್ರಪತಿ ಶಿವಾಜಿ ಮಹಾರಾಜರ ರಾಜ್ಯಾಭಿಷೇಕ ದಿನ, ಪಟ್ಟಾಭಿಷೇಕ ದಿನ. ಇದು ಮಹಾರಾಜರದು ರಾಜ್ಯ ಬೇರೆ ರಾಜ್ಯ ಇದೆಯಲ್ಲ, ಇದು ಜಾಣಂತ ರಾಜ್ಯ, ಜನಪರ ರಾಜ್ಯ, ರೈತರ ರಾಜ್ಯ ಇವತ್ತೇ ಸ್ಟಾರ್ಟ್ ಆಗಿತ್ತು. ಸೊ ಇವತ್ತು ಈ ರಾಜ್ಯಾಭಿಷೇಕದ ಎಲ್ಲರಿಗೂ ಶುಭಾಶಯಗಳು, ಧನ್ಯವಾದಗಳು. ಕರ್ನಾಟಕ ಕ್ಷತ್ರಿಯ ಮರಾಠಾ ಪರಿಷತ್ ಬೆಂಗಳೂರು ಕಲಬುರಗಿ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ ಇರುವ ಶ್ರೀ ಯಲ್ಲಮ್ಮ ದೇವಸ್ಥಾನದ ಸಭಾಂಗಣದಲ್ಲಿ ಪ್ರಶಸ್ತಿ ಪುರಸ್ಕಾರ ಹಾಗೂ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಕ್ಷತ್ರಿಯ ಮರಾಠಾ ಪರಿಷತ್ ಬೆಂಗಳೂರು ಕಲಬುರಗಿ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ಪ್ರಯುಕ್ತ ದಿನಾಂಕ 6ನೇ ಜೂನ್ 2026 ಶನಿವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ ಇರುವ ಯಲ್ಲಮ್ಮ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ಪ್ರಶಸ್ತಿ ಪುರಸ್ಕಾರ ಹಾಗೂ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ಘಾಟಕರಾಗಿ ಮಾಜಿ ಗೃಹ ಸಚಿವರು ಹಾಗೂ ರಾಜ್ಯ ಮುಖ್ಯ ಆಯುಕ್ತರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಸರ್ಕಾರ ಡಾಕ್ಟರ್ ಪಿಜಿಆರ್ ಸಿಂಧ್ಯಾ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಎಂಜಿ ಮುಳೆ ಹಾಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಸಹಕಾರಿ ಬ್ಯಾಂಕ್ ಕಲಬುರಗಿ ಅಧ್ಯಕ್ಷರು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ದಿನಕರ್ ಮೋರೆ ಆಗಮಿಸಿದ್ದರು. ಅತಿಥಿಗಳಾಗಿ ಮರಾಠಾ ಸಮಾಜ ಅಯ್ಯರವಾಡಿ ಕಲಬುರಗಿಯ ಅಧ್ಯಕ್ಷರಾದ ಪ್ರತಾಪ್ ರಾವ್ ಜಿ ಕಾಕಡೆ, ಜೈ ಭವಾನಿ ದೇವಸ್ಥಾನ ಬ್ರಹ್ಮಪುರ ಕಲಬುರಗಿಯ ಅಧ್ಯಕ್ಷರಾದ ಸುಭಾಷ್ ಎಚ್ ಜಾಧವ್, ಸ್ಟೇಷನ್ ಬಜಾರ್ ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದ ರತನ್ ಮಾನೆ, ಶ್ರೀ ಬುಕ್ ಸ್ಟಾಲ್ ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದ ಎನ್ಎಸ್ ಪಾಟೀಲ್, ಯಲ್ಲಮ್ಮ ದೇವಸ್ಥಾನ ಟ್ರಸ್ಟ್ ಕಲಬುರಗಿ ಅಧ್ಯಕ್ಷರಾದ ರಾಜು ಜವಳ್ಕರ್, ಬಿಜೆಪಿ ಕಲಬುರಗಿ ಮಾಜಿ ನಗರ ಅಧ್ಯಕ್ಷರಾದ ಸಿದ್ದಾಜಿ ಪಾಟೀಲ್, ಗುಲ್ಬರ್ಗಾ ಜಿಲ್ಲಾ ಮರಾಠಾ ಸರಕಾರಿ ಅರೆ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರಾಜು ಶಿಂದೆ, ಶ್ರೀ ದತ್ತ ಮಂದಿರ ಟ್ರಸ್ಟ್ ಸೂಪರ್ ಮಾರ್ಕೆಟ್ ಕಲಬುರಗಿ ಅಧ್ಯಕ್ಷರಾದ ದತ್ತಾ ಕೆ ಕಾಳೆ, ಬ್ರಹ್ಮಪುರ ಕಲಬುರಗಿಯ ವಿಜಯ್ ವಿ ಮೋರೆ, ನಾರಾಯಣ ನವಲೆ, ಜ್ಯೋತಿಬಾ ಜಾಧವ್, ಜಯನಗರ ಕಲಬುರಗಿಯ ಶ್ರೀರಾಮ್ ಶ್ರೀಶೈಲೆ ಹಾಗೂ ಮರಾಠಾ ಸಮಾಜ ಸರಾಬ್ ಬಜಾರ್ ಕಲಬುರಗಿಯ ಅಧ್ಯಕ್ಷರಾದ ಸುರೇಶ್ ನಲ್ವಾಡೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರ್ನಾಟಕ ಕ್ಷತ್ರಿಯ ಮರಾಠಾ ಪರಿಷತ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಆರ್.ಬಿ. ಜಗದಾಳೆ ವಹಿಸಿದ್ದರು. ಇದೇ ವೇಳೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವತಿಯಿಂದ ಗೌರವ ಡಾಕ್ಟರೇಟ್ ಸ್ವೀಕರಿಸಿರುವ ಡಾಕ್ಟರ್ ಪಿಜಿಆರ್ ಸಿಂಧ್ಯಾ, ದಕ್ಷಿಣ ಆಫ್ರಿಕಾದಿಂದ ಪ್ರಶಸ್ತಿ ಪಡೆದಿರುವ ಡಾಕ್ಟರ್ ಎಂಜಿ ಮುಳೆ ಅವರಿಗೆ ವಿಶೇಷವಾಗಿ ಅಭಿನಂದಿಸಲಾಯಿತು. ಅದೇ ರೀತಿ ಮಕ್ಕಳ ತಜ್ಞರಾದ ಡಾಕ್ಟರ್ ದಿನಕರ್ ಮೋರೆ ಹಾಗೂ ರಮೇಶ್ ಚಿಚ್ಕೋಟೆ ಇವರಿಗೆ ಶಿವ ಛತ್ರಪತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಸಹಕಾರಿ ಬ್ಯಾಂಕ್ ನಿಯಮಿತದ ಅಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿ, ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನ ಸಮಿತಿ ಕಲಬುರಗಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಗುಲ್ಬರ್ಗಾ ಜಿಲ್ಲಾ ಮರಾಠಾ ಸರಕಾರಿ ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಸತ್ಕರಿಸಲಾಯಿತು. ಅಲ್ಲದೆ ಶಹಜಿರಾವ್ ಪಾಟೀಲ್, ಕೈಲಾಸ್ ಎಲ್ ಮೋರೆ, ರವಿ ಸೂರ್ಯವಂಶಿ, ಭೀಮರಾಜ್ ವಾಗಮಾರೆ, ಅರುಣ್ ಕುಮಾರ್ ಕದಂ, ಸಹದೇವ್ ಭೋಸಲೆ, ಸುರೇಶ್ ಡಿ ಜಾಧವ್, ವೆಂಕಟೇಶ್ ಎನ್ ಮಾನೆ, ರಾಜು ಎಲ್ ಕಾಕಡೆ, ಆನಂದ್ ವಿ ಪಾಟೀಲ್, ಸುಧಾಕರ್ ವಿ ಪಾಟೀಲ್, ಪಂಢರಿನಾಥ್ ಅವತಾಡೆ, ಶ್ರೀರಾಮ್ ಭೀಸೆ, ಭೋಜಣ್ಣ ಪವಾರ್, ಸುಧೀರ್ ಪಾಟೀಲ್ ಮಡಕಿ, ನರಸಿಂಗರಾವ್ ಪಾಟೀಲ್, ಭೀಮಾಶಂಕರ್ ಮಾಡಿಯಾಳ್, ರಾಮಕೃಷ್ಣ ಪವಾರ್, ಯಶವಂತ್ ಸೂರ್ಯವಂಶಿ, ಸಂಗೀತಾ ಎಸ್ ಚೌಹಾಣ್, ಸುವರ್ಣ ಶಿಂದೆ, ಉಷಾ ಕೆ ಪವಾರ್ ಹಾಗೂ ಚಿರಂಜೀವಿ ಗಣೇಶ್ ಸಹದೇವ್ ಭೋಸಲೆ ಇವರಿಗೆ ವಿಶೇಷವಾಗಿ ಸತ್ಕರಿಸಿ ಗೌರವಿಸಲಾಯಿತು. ಇದರೊಂದಿಗೆ ಕಲಬುರಗಿ ಜಿಲ್ಲೆಯ ಮರಾಠಾ ಸಮಾಜದ 85% ಹೆಚ್ಚಿನ ಅಂಕಗಳನ್ನು ಪಡೆದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಆರ್.ಬಿ. ಜಗದಾಳೆ, ಕಾರ್ಯದರ್ಶಿಗಳಾದ ರಾಜು ಎಲ್ ಕಾಕಡೆ, ಖಜಾಂಚಿಗಳಾದ ರಮೇಶ್ ಚಿಚ್ಕೋಟೆ, ಸರಸ್ವತಿ ವಿ ಪಾಟೀಲ್, ಮಾಣಿಕ್ರಾವ್ ಎಸ್ ಶಿಂದೆ, ಶ್ರೀರಾಮ್ ಡಿ ಪವಾರ್, ರಾಮಚಂದ್ರ ಡಿ ರಘೋಜಿ, ಅಂಬಾದಾಸ್ ಯು ಪಾಟೀಲ್, ಮಾಣಿಕ್ ದಿಲೀಪ್ ಎಸ್ ಪವಾರ್, ರಾಮಚಂದ್ರ ಬಿ ಜಗದಾಳೆ, ಶ್ಯಾಮ್ ಸುಂದರ್ ಎಂ ಜಗತಾಪ್, ಸುರೇಶ್ ಎಲ್ ಜಾಧವ್, ಸುರೇಶ್ ಎಂ ಜಾಧವ್, ರಾಮಚಂದ್ರ ಎಚ್ ಕೌರವ್, ವೆಂಕಟೇಶ್ ಎಸ್ ಸಂಗತಿ, ಶ್ಯಾಮರಾವ್ ಎಸ್ ಮಾನೆ, ಸುರೇಶ್ ಕುಮಾರ್ ಬಿ ನಲ್ವಾಡೆ, ವಿಜಯ್ ಕುಮಾರ್ ವಿಠಲ್ ರಾವ್ ಮೋರೆ, ಡಾಕ್ಟರ್ ವನಿತಾ ಎಸ್ ಶೋರಾಪುರ್ಕರ್, ಚಂದ್ರಕಾಂತ್ ಜೆ ಭಿಸೆ, ಪ್ರೊಫೆಷನಲ್ ಡೈರೆಕ್ಟರ್ಸ್ ಶಿವಾಜಿರಾವ್ ಜಿ ಪವಾರ್, ರಮೇಶ್ ಎಂ ಚಿಚ್ಕೋಟೆ, ರಾಜು ಚೌಹಾಣ್ ಅಫ್ಜಲ್ಪುರ್, ಲಕ್ಷ್ಮಣ್ ರಾವ್ ನರ್ಸಾಳೆ, ರಾಜ್ಕುಮಾರ್ ಪಾಟೀಲ್, ದಿನಕರ್ ಮುಲ್ಗೆ, ದೇವಾನಂದ್ ಬಿರಾದಾರ್, ಪ್ರಭಾಕರ್ ಸಲಗರೆ, ಅಣ್ಣಾರಾವ್ ಮಾನೆ, ಅಂಬಾದಾಸ್ ಪಾಟೀಲ್, ಡಾಕ್ಟರ್ ಸುರೇಶ್ ಜಾಧವ್, ಗೋಪಾಲ್ ರಾವ್ ಭೂಸಾಳೆ ಸೇರಿದಂತೆ ಮರಾಠಾ ಸಮಾಜದ ಮುಖಂಡರು ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠಾ ಪರಿಷತ್ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಆರ್.ಜೆ. ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತವಾಗಿದ್ದು, ಇವರು ಯುವ ಜನಾಂಗದ ಸ್ಫೂರ್ತಿಯ ಕಿರಣ ಕೂಡ ಆಗಿದ್ದಾರೆ.
ಅವರ ಆದರ್ಶಗಳು ನಮ್ಮ ಪೀಳಿಗೆಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶಿ ಸೂತ್ರಗಳು ಕೂಡ ಆಗಿದ್ದಾವೆ. ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಅಂತಂದರೆ ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಗೌರವ, ಅಭಿಮಾನ. ಹಾಗಂತಂದರೆ ಇದು ಯಶಸ್ಸಿನ ಮತ್ತು ವಿಜಯದ ಮತ್ತು ಗೌರವದ ಸಂಕೇತ. ಹೀಗಾಗಿ ಇವತ್ತಿನ ದಿನವೇ ನಾವು ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಅವರಿಗೆ ಸತ್ಕರಿಸಿ ಅಭಿನಂದಿಸಬೇಕು ಅಂಥೇಳಿ ನಾವು ಇವತ್ತು ದಿವಸ ಭಾಳ ಖುಷಿಯಿಂದ ಇದ್ದೀವಿ. ಇದೇ ಸಂದರ್ಭದಲ್ಲಿ SSLC ಮತ್ತು PUCಯಲ್ಲಿ 85ಕ್ಕಿಂತ ಹೆಚ್ಚು ಶೇಕಡ ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಸನ್ಮಾನಿಸಿ ಒಂದು ರೀತಿಯಲ್ಲಿ ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವೇದಿಕೆಯ ಮೇಲೆ ಗಣ್ಯ ವ್ಯಕ್ತಿಗಳು ಇದ್ದಾರೆ, ನಮ್ಮ ಸಮಾಜದ ಬಾಂಧವರು ಇದ್ದಾರೆ. ಪ್ರತಿಯೊಬ್ಬರ ಹೆಸರು ತೊಗೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಅವರೆಲ್ಲರಿಗೂ ಇನ್ನೊಮ್ಮೆ ವಂದಿಸ್ತಾ, ಇದು ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಂದು ಮರೆಯಲಾಗದ, ನಮ್ಮೆಲ್ಲರಿಗೂ ಚೈತನ್ಯವನ್ನು ಕೊಡ್ತಕ್ಕಂಥ, ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಒಂದು ಶುಭ ದಿನ. ಜೂನ್ 6ನೇ ತಾರೀಕನ್ನು ರಾಷ್ಟ್ರದ ಎಲ್ಲ ಪ್ರೇಮಿಗಳು ಸಹಿತ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ನಾವು ಮಾಡ್ತೇವೆ. ಇದಕ್ಕೆ ಅನೇಕ ಕಾರಣಗಳಿವೆ. ಶಿವಾಜಿ ಮಹಾರಾಜರ ಬಗ್ಗೆ ತಿಳ್ಕೊಳ್ಳದೇ ಇರತಕ್ಕಂಥ ಮರಾಠ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂಥೇಳಿ ನಾನು ಭಾವಿಸಿರೋನು. ಶಿವಾಜಿ ಮಹಾರಾಜರ ಬಗ್ಗೆ ತಿಳ್ಕೊಳ್ಳದೇ ಇರತಕ್ಕಂಥ ಭಾರತೀಯರು ಸಹಿತ ಯಾರೂ ಇಲ್ಲ ಅಂಥೇಳಿ ನಾನು ತಿಳಿದಿರ್ತಕ್ಕಂಥವನು. ಶಿವಾಜಿ ಮಹಾರಾಜರ ಜನ್ಮಕ್ಕೆ ಕಾರಣಕರ್ತರಾದ ಮಾತೃಶ್ರೀ ಜೀಜಾಬಾಯಿಯವ್ರನ್ನ ತಿಳಿದೇ ಇರತಕ್ಕಂಥ ಹೆಣ್ಣುಮಗಳು ಯಾರೂ ಇಲ್ಲ ಅಂಥೇಳಿ ನಾನು ತಿಳಿದಿರ್ತಕ್ಕಂಥವನು. राजकीय जीवनात एकमेकाच्या विरुद्ध लढले आहेत, पण आज सुद्धा ते खूप चांगले मित्र आहेत आणि आता ते मुख्यमंत्री आहेत आणि त्या कनकपूर क्षेत्रात ते दोघंही वाघ असल्यासारखे आहेत. ते एकमेकाचं त्यांना ऐकावंच लागतंय. तर माझी शिंदे साहेबांना विनंती अशी आहे की मुळे साहेब म्हणत होते 4-5 एकर जमीन घ्या, आपलं हे कारण होणे वगैरे, आम्ही त्याच्या मागे लागो. शिंदे साहेब नक्की त्याच्यामध्ये आम्हाला मदत करतील ही अपेक्षा बाळगतो. 15 मार्चला शहाजी राजांची जयंती आहे. शहाजी राजांचं जे स्थळ आहे उदयगिरीला, तिथे एक रम्य एक टुरिस्ट स्पॉट होण्यासाठी जे काही शासकीय मदत लागणार आहे ती मदत मुळे साहेब हो किंवा शिंदे साहेब हो यांनी मिळवून देऊन आपण 15 मार्चला बस घेऊन तिथं जाऊन शहाजी महाराजांचा आशीर्वाद घ्यावा ही माझी मनापासून इच्छा आहे. तर सर ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಮಿತ್ರಗೆ ಹೇಳಿ ಸ್ಪೆಷಲ್ ಫಂಡ್ಸ್ ಬಿಡುಗಡೆ ಮಾಡಿ ಅದಕ್ಕೆ ಒಂದು ಪ್ರೇಕ್ಷಣೀಯ ಸ್ಥಳ ಮಾಡಲಿಕ್ಕೆ ಸಹಾಯ ಮಾಡಬೇಕು. ಶಿಂದೆ ಅವರಿಗೆ ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಕ್ಕಾಗಿ ಅವರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳನ್ನು ಹಾಗೂ ನಮ್ಮವರನ್ನು ಸನ್ಮಾನ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇದೇ ಮೊದಲನೇ ಸಲ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಸಾಧಾರಣವಾದಂಥ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮ ಮಾಡುವುದರಿಂದ ಒಂದು ಮೂಲಭೂತವಾದಂಥ ಉದ್ದೇಶ ಇದೆ. ಅದು ಏನು ಅಂದರೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ದಿವಸ ಇವತ್ತು. ಆ ಪಟ್ಟಾಭಿಷೇಕ ದಿವಸ ಅಂದರೆ ಅದು ಸಂಪೂರ್ಣವಾದಂಥ ಸ್ವತಂತ್ರ ಇರತಕ್ಕಂಥ ದಿವಸ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ತಾವು ಕೂಡ ಶಿವಾಜಿ ಮಹಾರಾಜರಂತೆ ಛಲ ಮಾಡಿ ತಾವು ಕೂಡ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನತಕ್ಕಂಥ ಏಕೈಕ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ PGR ಶಿಂದೆ ಅವರನ್ನು ಹಾಗೂ ಕಲ್ಯಾಣದ ನಮ್ಮ ಮುಳೆ ಅವರನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕಂಪ್ಯೂಟರ್ ಯುಗ ಅಲ್ಲ, ಇದು ಕಲಿಯುವ ಯುಗ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಕರ್ನಾಟಕ ಕ್ಷೇತ್ರೀಯ ಮರಾಠ ಪರಿಷತ್ ಕಲಬುರಗಿ ಘಟಕವು ಇಂದು ಪ್ರಶಸ್ತಿ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿಕೊಂಡಿತ್ತು. ಈ ಸಮಾರಂಭಕ್ಕೆ ನಮ್ಮ ಹಿರಿಯರು ಮತ್ತು ಮಾಜಿ ಗೃಹ ಸಚಿವರು ಹಾಗೂ ರಾಜ್ಯ ಮುಖ್ಯ ಆಯುಕ್ತರು, ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಸರ್ಕಾರ
ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ಸುರೇಶ್ ಸಾಟೆ ಅವರು ಮತ್ತು MG ಮುಳೆ ಅವರು, ಡಾಕ್ಟರ್ ದಿನಕರ್ ಮೋರೆ ಅವರು ಮತ್ತು ಅನೇಕ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವಾರು ರೀತಿಯ ಪ್ರಶಸ್ತಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಸತ್ಕಾರ ಮಾಡಿರುವುದು ನಾವೆಲ್ಲರೂ ಕಾಣುತ್ತೇವೆ. ಅತ್ಯಂತ ವಿಜೃಂಭಣೆಯಿಂದ ಆಗಿರೋಂಥ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದು ವಿಶ್ವಕಂಡ ಅಪ್ರತಿಮ ನಾಯಕ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜವರ ಪಟ್ಟಾಭಿಷೇಕ ದಿನದ ಮಹೋತ್ಸವದ ನಿಮಿತ್ತವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮೆಲ್ಲರಿಗೆ ಆದರ್ಶವಾದಿಗಳು. ಅವರ ನಮಗೆ ಮರಾಠ ಸಮಾಜಕ್ಕೆ ದೇವರು. ಆ ದೇವರ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ, ಕಲಬುರಗಿ ಸಮಾಜದ ಮರಾಠರು ಎಲ್ಲರೂ ಆಗಮಿಸಿ ಅವರಿಗೆ ಸತ್ಕಾರ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಕ್ಕಾಗಿ ಎಲ್ಲ ಮರಾಠ ಸಮಾಜದವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರತಿಯೊಬ್ಬರಿಗೆ ಇಲ್ಲಿ ಸನ್ಮಾನ ಮಾಡಿದ್ದು, ಅದರಂತೆ ನನಗೂ ಕೂಡ ಶಿವಛತ್ರಪತಿ ಎಂಬ ಪ್ರಶಸ್ತಿಯನ್ನು ನನ್ನ ಸಮಾಜದವರು ನನಗೆ ನೀಡಿದ್ದಾರೆ. ಇವತ್ತು ನನಗೆ ಮಾಡಿದಂಥ ಕಾರ್ಯಕ್ರಮ ಒಂದು ಜವಾಬ್ದಾರಿ ಇತ್ತು, ಆದರೆ ನಮ್ಮ ಸಮಾಜದವರು ನನ್ನ ಮೇಲೆ ಬಹಳಷ್ಟು ಜವಾಬ್ದಾರಿಯನ್ನು ಹೊತ್ತಿಸಿದ್ದಾರೆ. ಈ ಪ್ರಶಸ್ತಿಯನ್ನು ನೀಡಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಈ ಹಿಂದಿನ ಮನ್ರೇಗಾ ಯೋಜನೆ ಜಾರಿಗೆ ತರುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ವಿಬಿಜಿ ಗ್ರಾಮ್ಜಿ ರದ್ದಾಗಲಿ, ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಉಳಿಯಲಿ, ಮಾನವ ದಿನಗಳ ಸೃಜನೆಗಾಗಿ, ಕೂಲಿ ಹೆಚ್ಚಳಕ್ಕಾಗಿ, ಕೆಲಸ ಮಾಡಿದ ಕೂಲಿಕಾರರಿಗೆ ಬಾಕಿ ವೇತನ ಬಿಡುಗಡೆಗಾಗಿ ವಿಬಿಜಿ ಗ್ರಾಮ್ಜಿ ಗುತ್ತಿಗೆ ಪದ್ಧತಿ ಕೈಬಿಡಲಿ, ಹಿಂದಿನ ಮನ್ರೇಗಾ ಜಾರಿಯಾಗಲಿ, ಗ್ರಾಮೀಣ ಪ್ರದೇಶದ ಬಡ ಜನರ ವಿರೋಧಿ ನೀತಿ ಹಿಂಪಡೆಯಲು ಒತ್ತಾಯಿಸಿ ದಿನಾಂಕ 6ನೇ ಜೂನ್ 2026ರಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ KPRS ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮಶೆಟ್ಟಿ, ಉಪಾಧ್ಯಕ್ಷರಾದ ಮಾನೇಶ್ ನಾಲ್ವಾರ್, ಸಿದ್ದಮ್ಮ, ಚಂದಪ್ಪ ಪೂಜಾರಿ, ಸಾಯ್ಬಣ್ಣ ಕೊರಬಾ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಮನ್ರೇಗಾ ಗ್ರಾಮೀಣ ಪ್ರದೇಶದ ಜನರ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ, ಬದುಕಿಗಾಗಿ ಜಾರಿಗೆ ತಂದಿರತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ವಿಬಿಜಿ ಗ್ರಾಮ್ಜಿಯನ್ನು ತಂದು ಜುಲೈ 1ರಿಂದ ಜಾರಿಗೆ ತಂದು ಇಡೀ ಗ್ರಾಮೀಣ ಪ್ರದೇಶದ ಬಡ ಜನರು, ಅದರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಜನರು ಬದುಕನ್ನು ಬೀದಿ ಪಾಲ್ ಮಾಡಕ್ಕೆ ಕೊಟ್ಟಿರ್ತಕ್ಕಂಥ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. ಜುಲೈ 1ನೇ ತಾರೀಕು ಹಿಡಿದು ವಿಬಿಜಿ ಗ್ರಾಮ್ಜಿ ಜಾರಿಗೆ ತರ್ತಕ್ಕಂಥ ನೀತಿಯನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಕೂಲಿಕಾರರ ಕೂಲಿ ಹೆಚ್ಚಳ ಮಾಡಬೇಕು, ದುಡ್ದಿರ್ತಕ್ಕಂಥ ದುಡ್ದಷ್ಟು ದುಡ್ದಿದ್ದು ಬಾಕಿ ವೇತನ ಹಣವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ವಿ. ಮನ್ರೇಗನ ಜಾರಿ ಮಾಡ್ಬೇಕಂತಕ್ಕಂಥ ಮಾತನ್ನು ಕೇಳಿಕೊಟ್ವಿ. ನೀರಾವರಿ ರೈತರಿಗೆ ಕೂಡ ಅನುಕೂಲ ಇತ್ತು. ಇವತ್ತು ಹಣ್ಣಿನ ಗಿಡಗಳನ್ನು ಹಚ್ತಕ್ಕಂಥದ್ದು, ಮಾವಿನ ಗಿಡಗಳು ಹಚ್ತಕ್ಕಂಥದ್ದು, ಇವತ್ತು ಬಾಳೆ ಪ್ಲಾಂಟೇಶನ್ ಮಾಡ್ತಕ್ಕಂಥದ್ದು, ಇದು ಎಲ್ಲನ ನೀರಾವರಿ ರೈತರಿಗೂ ಬರೆ ಎಳಿತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ನೀತಿ ಏನಿದೆ ಇದನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡಬೇಕು. ಕನಿಷ್ಠ ವೇತನ, ಕೂಲಿಕಾರ ಕೂಲಿ ಹೆಚ್ಚಳ ಮಾಡಬೇಕಂತೇಳಿ ಒತ್ತಾಯ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದುಗಡೆ ಪ್ರತಿಭಟನೆ ನಡೆಸೋದ್ರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳ ಮೇಲೆ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮಾಜಿ ಶಾಸಕ
ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ವಿರುದ್ಧ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಮಾಡುತ್ತಿರುವ ಪೋಸ್ಟ್ಗಳ ಕುರಿತು ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಕೂಡಲೇ ಕ್ರಮ ಕೈಗೊಳ್ಳುವಂತೆ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ರಾಜಕೀಯ ಬದುಕಿಗೆ ಮತ್ತು ಸಾರ್ವಜನಿಕ ಜೀವನದ ಮೌಲ್ಯಗಳಿಗೆ ಧಕ್ಕೆ ತರುವ ಹುನ್ನಾರ ಸ್ಪಷ್ಟವಾಗಿ ಗೋಚರವಾಗುತ್ತಿದ್ದು, ರೇವೂರ್ ಅವರ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳು ಮಾಡುತ್ತಿರುವ ಪೋಸ್ಟ್ಗಳ ಬಗ್ಗೆ ನಗರ ಪೊಲೀಸ್ ಆಯುಕ್ತರು ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಚನ್ನಪ್ಪ ದಿಗ್ಗಾವಿ, ಶಾಂತಕುಮಾರ್ ದುಧನಿ, ಶರಣು ಟೇಂಗ್ಳಿ, ಶರಣು ಸಜ್ಜನ್, ನಾಗಲಿಂಗಯ್ಯ ಮಠಪತಿ, ರವಿ ಮೆಕ್ಸಲೋ ಮಹಾಗಾಂವ್, ಶಿವಲಿಂಗ್ ಪಾಟೀಲ್, ಆನಂದ್ ಲಿಂಗಟಿ, ರವೀಂದ್ರ ಕುಮಾರ್ ಮುತ್ತಿನ್, ಭಾಗಣ್ಣ ಸ್ವಾದಿ, ಸತೀಶ್ ಜಮಖಂಡಿ, ಶರಣಗೌಡ ಪಾಟೀಲ್, ಈರಣ್ಣ ಬೇಲೂರೆ, ಗುರುಶಾಂತಲಿಂಗ ಹವಾ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ಘಟಕದ ವತಿಯಿಂದ ಇಂದು ನೇರವಾಗಿ ವಿಷಯಕ್ಕೆ ಬರ್ತೀನಿ. 2-3 ದಿನಗಳಿಂದ ನಡೆದಂಥ ಈ ಒಂದು ಕಲಬುರಗಿ ನಗರದಲ್ಲಿ ಮಾನ್ಯ ನಮ್ಮ ಸಮಾಜದ ಮುಖಂಡರು, ಹಿರಿಯರು ಹಾಗೂ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಬಗ್ಗೆ ಅನೇಕ ಒಂದು ಇವತ್ತಿನ ಕಿಡಿಗೇಡಿಗಳು ಒಂದು ಶಾಂತಿಯುತ ಸೌಹಾರ್ದತೆ ನಡೆದಂಥ ಈ ಒಂದು ಕಲಬುರಗಿ ನಾಡಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಶಾಂತಿಯನ್ನು ಮೂಡಿಸ್ತಾ ಇದ್ದಾರೆ. ನಾವೆಲ್ಲ ವೀರಶೈವ ಲಿಂಗಾಯತ ಸಮಾಜದವರು ಶ್ರೀ ಅಪ್ಪುಗೌಡರ ಜೊತೆಗಿದ್ದೇವೆ ಅನ್ನೋ ಮೂಲಕ ಈ ಒಂದು ಇವತ್ತಿನ ದಿವಸ ನಾವು ಪತ್ರಿಕೆ ಒಂದು ಮಾಧ್ಯಮ ಮುಖಾಂತರ ಅವರಿಗೆ ನಾವು ಒಂದು ಬೆಂಬಲ ಸೂಚಿಸ್ತಾ ಇದ್ದೇವೆ. ಏನು ವಿಷಯ ನಡೀತಾ ಇದೆ, ಈ ರಾಜಕೀಯ ವಿಷಯವಾಗಿ ಸುಮಾರು 40 ವರ್ಷಗಳಿಂದ ಈ ಒಂದು ವಿಷಯವನ್ನು ಅವರು ಆ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ. ಆ ಸತ್ಯನೋ ಅಸತ್ಯನೋ ಅದು ಕಾನೂನಾತ್ಮಕವಾಗಿ ನಡೆಯಲಿ. ಅವರ ವೈಯಕ್ತಿಕ ಜೀವನಕ್ಕಾಗಿ ಹಾಗೂ ರಾಜಕೀಯ ಜೀವನಕ್ಕಾಗಿ ಅವರಿಗೆ ತಪ್ಪು ಚುಕ್ಕಿಯನ್ನು ಈ ಒಂದು ಸಮಾಜ ಕೋವಿನ ಬಗ್ಗೆ ಅವರು ಈ ರೀತಿ ಮಾತಾಡಬಾರ್ದು. ನಾವೆಲ್ಲ ಸಮಾಜ ಅಪ್ಪುಗೌಡರ ಜೊತೆ ಇದ್ದೇವೆ. ಇನ್ನು ಮುಂದೆ ಏನಾದರೂ ಈ ಮತ್ತೆ ಅವರು ಮರುಕಳಿಸಿದರೆ ಇಡೀ ಸಮಾಜ ರೋಡಿಗಿಳಿದು ಹೋರಾಟ ಮಾಡ್ತೀವಿ. ಈ ಸಂದರ್ಭದಲ್ಲಿ ಹೇಳಲ್ಪಡುತ್ತೇನೆ. ಕೋಮ್ರಾಮ್ ಭೀಮಗೊಂಡ ಕುರುಬ ಸಂಘ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ವಿರುದ್ಧ ಮಾಡಿರುವ ಎಫ್ಐಆರ್ ಅನ್ನು ಖಂಡಿಸಲಾಯಿತು. ಕೋಮ್ರಾಮ್ ಭೀಮಗೊಂಡ ಕುರುಬ ಸಂಘ ಕಲಬುರಗಿಯ ವತಿಯಿಂದ ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ವಿರುದ್ಧ ಎಫ್ಐಆರ್ಗೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಖಂಡಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಮದ್ರಿಕಿ, ಭಾಗೇಶ್ ಮರ್ತೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಾಷಣದ ಹೆಸರಿನಲ್ಲಿ ರಾಜಕೀಯ ದುರುದ್ದೇಶದಿಂದ ಮಾಜಿ ಶಾಸಕರು, ಮಾಜಿ KKRDB ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅಂದರೆ ಅಪ್ಪುಗೌಡರ ಮೇಲೆ FIR ದಾಖಲಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನರ. ಇದನ್ನು ನಮ್ಮ ಕೋಮ್ರಾಮ್ ಭೀಮಗೊಂಡ ಕುರು ಸಂಘದಿಂದ ಖಂಡಿಸ್ತೇವೆ. ಕುರು ಸಮಾಜದನ್ನ ಖಂಡಿಸ್ತದೆ. ಬಹುಶಃ ತಮಗೆಲ್ಲರೂ ಗೊತ್ತು, ಅಪ್ಪುಗೌಡರ ಮನೆತನ ಅಂತಂದರೆ ಒಂದು ಸುಸಂಸ್ಕೃತ ಕುಟುಂಬ, ದೊಡ್ಡ ಮನೆತನ. ಅವರ ತಂದೆ ದಿವಂಗತ ಚಂದ್ರಶೇಖರ್ ಪಾಟೀಲ್ಜಿಯವರು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ಕಲಬುರಗಿಯಲ್ಲಿ ಹಿಂದುತ್ವ ವಿಚಾರ ಇಟ್ಟುಕೊಂಡು ಹಿಂದೂಗಳ ಪರವಾಗಿ ಧ್ವನಿ ಎತ್ತಿದಂಥ ಒಬ್ಬ ಹಿಂದೂ ಹುಲಿ. ಅಂಥವರ ಮಗ ನಮ್ಮ ಸನ್ಮಾನ್ಯ ಅಪ್ಪುಗೌಡರು. ಅಪ್ಪುಗೌಡರ ಮೇಲೆ ರಾಜಕೀಯ ದುರುದ್ದೇಶದಿಂದ ಈ ಥರ FIR ದಾಖಲಿಸತಕ್ಕಂಥದ್ದು ಇಡೀ ಹಿಂದೂ ಸಮಾಜಕ್ಕೆ ಒಂದು ನೋವಿನ ಸಂಗತಿ. ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ, ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಓಲೈಕ್ಯ ರಾಜಕಾರಣವನ್ನ ಮಾಡ್ಕೋತಾ ಬಂದಿದೆ. ಅದರ ಪರಮಾವಧಿನೇ ಇವತ್ತಿಂದ ಏನಪ್ಪ ಏನು ಹೇಳಿದ್ರು ಅಪ್ಪುಗೌಡರು? ಏನು ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ, ಆಳಂದ ಪಟ್ಟಣದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳು, ಮತಾಂಧರು, ಅವರು ಏನು ಪ್ರಕರಣ ಅವ್ರ ವಿರುದ್ಧ ಆಗಿತ್ತು, ಆ ಪ್ರಕರಣ ಹಿಂಪಡೆದ ಸರ್ಕಾರ ಅದು ಸರಿಯಲ್ಲ. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನ ಹಚ್ಚುವಂತ ಕೆಲಸವನ್ನ ಮಾಡ್ಕೊಳ್ತಾ ಬಂದಿದೆ. ಅವ್ರು ತಪ್ಪು ಮಾಡೋದು ನಡೀತದೆ. ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಲ್ಲಂಘನೆ ಮಾಡ್ತಕ್ಕಂಥವ್ರು ಯಾರು? ಕಾನೂನು ಭಯನೇ ಇಲ್ಲ ಅವರಿಗೆ. ಅಂಥವರ ಒಂದು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇರಲಿ, ರೈತ ಪರ ಹೋರಾಟಗಾರರು ಇರಲಿ, ಅವರು ಈ ನಾಡಿಗಾಗಿ, ನುಡಿಗಾಗಿ, ದೇಶಕ್ಕಾಗಿ ಹೋರಾಟ ಮಾಡ್ತಾರೆ, ಮಣ್ಣಿಗಾಗಿ ನಿಸ್ವಾರ್ಥ ಹೋರಾಟ. ಅಂಥವ್ರ ಪ್ರಕರಣ ಹಿಂಪಡೀಲಿ.
ಇವರು ರಾಜಕಾರಣಿಗಳ ಮೇಲೆ ಮತ್ತು ಕೇಂದ್ರ ಸಚಿವ ಭಗವಂತ ಖೂಬ್ ಇದ್ದರು, ಬೇರೆ ಬೇರೆ ಮಠಾಧೀಶ ಅಂತವ್ರ ಮೇಲೆ, ಅಂತ ಕಾರಿನ ಮೇಲೆ, ವಿಶೇಷವಾಗಿ ಜಿಲ್ಲಾಧಿಕಾರಿಗಳು SP ಅವ್ರ ಕಾರಿನ ಮೇಲೆ ದಾಂಧಲೆ ಮಾಡಿರ್ತಕ್ಕಂಥ ಪ್ರಕರಣ ಇದು ಗುಂಡಾವರ್ತನೆ ಆಗುತ್ತೆ. ಅಂತ ಪ್ರಕರಣ ಖಂಡಿಸಿ ಹೋರಾಟ, ಒಂದು ಪ್ರತಿಭಟನೆ ಇತ್ತು. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಸಾಹೇಬರು ಭಾಗವಹಿಸಿದ್ದರು. ಆ ಒಂದು ಸಭೆಯಲ್ಲಿ, ಆ ಒಂದು ಪ್ರತಿಭಟನೆಯಲ್ಲಿ ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ ಇವರು ಅಪ್ಪುಗೌಡರು ಹೇಳಿದ್ರು, ಮುಸ್ಲಿಂ ಲೀಗ್ನಿಂದ ಸ್ಪರ್ಧೆ ಮಾಡಿದಂಥವ್ರು ಒಂದು ಕಾಲದಲ್ಲಿ ಚುನಾವಣೆಯಲ್ಲಿ ಅವರು ಹೇಳಿದಂಥ ಪದವನ್ನು ಉಲ್ಲೇಖಿಸಿ ಹೇಳಿದ್ರು, ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಅಂತ ಹೇಳಿದ್ರು. ಅವರಿಂದೇ ಅದು ಸಾಧ್ಯ ಆಗಲಿಲ್ಲ. ಇನ್ನು ಈಗಿರ್ತಕ್ಕಂಥ ಶಾಸಕರು ಛೋಟಾ ಪಾಕಿಸ್ತಾನ ಅಂತ ಮಾಡ್ಲಿಕ್ಕೆ ಹೊರಟಿದ್ರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಕಲ್ಯಾಣ ಕರ್ನಾಟಕ ಒಡ್ಡರ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿಯ ವತಿಯಿಂದ ಭೋವಿ ಸಮಾಜಕ್ಕೆ ಸಚಿವ ಸ್ಥಾನ ನೀಡುವಂತೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. DK ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಭೋವಿ ಸಮಾಜಕ್ಕೆ ಸಚಿವ ಸ್ಥಾನ ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಒಡ್ಡರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ತಿಪ್ಪಣ್ಣ ಒಡೆಯರಾಜ್, ಶ್ರೀಹರಿ ಜಾಧವ್, ದೇವೇಂದ್ರ ನಡುವಿನಮನಿ, ರತನ್ ಕುಮಾರ್ ಸರಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾಲಕ್ರಮೇಣವಾಗಿ ಹೋದ 3 ವರ್ಷಗಳ ಕಾಲ ಕಳೆದು 2ನೇ ಅವಧಿಗೆ ಹೊಸದಾಗಿ ಮತ್ತೆ ಸಚಿವ ಸಂಪುಟ ಮಂತ್ರಿಗಳನ್ನು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಸಚಿವರ 14 ಸಚಿವರ ಒಂದು ಮಂತ್ರಿಮಂಡಲ ಮೊದಲನೇ ಹಂತದಲ್ಲಿ ರಚನೆ ಮಾಡಿದರು. ಹೋದ ಬಾರಿ ನಮ್ಮ ಸಮಾಜದ ವತಿಯಿಂದ ಹಿರಿಯರಾದಂಥ ಶ್ರೀ ಶಿವರಾಜ್ ತಂಗಡಿಗೆ ಅವರಿಗೆ ಮೊದಲನೇ ಪಟ್ಟಿಯಲ್ಲಿ ಅವರ ಹೆಸರು ಬಂದಿತ್ತು ಮತ್ತು ಅವರು 3 ಬಾರಿ ಶಾಸಕರು ಕೂಡ ಆಗಿದ್ದಾರೆ. ಪ್ರತಿ ಸಲ ಕೂಡ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿದ್ದಾಗ ಕೂಡ ಅವಕಾಶ ಕೊಟ್ಟಿದ್ದರು. ಕಾಂಗ್ರೆಸ್ ಬಂದು 2 ಸಾರಿ ಗೆದ್ದು ಮತ್ತು ಅಲ್ಲಿ ಕೂಡ ಅವಕಾಶ ಕೊಟ್ಟಿದ್ದರು. ಅವರು ಕೊಟ್ಟಂಥ ಖಾತೆ ಎಲ್ಲ ಒಂದು ಇಡೀ ರಾಜ್ಯಕ್ಕೆ ಬಹಳಷ್ಟು ತೃಪ್ತಿಕರವಾಯಿತು ಮತ್ತು ಆನಂದ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಸಮಾಜಕ್ಕೆ ಕೂಡ ಆದಷ್ಟು ಮಟ್ಟಿಗೆ ಕೆಲವೊಂದು ಬೆಳವಣಿಗೆ ಮತ್ತು ತೃಪ್ತಿ ಕೂಡ ಆಗಿದೆ. ಈಗ ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲಿ ಇಲ್ಲ ನಮ್ಮ ಸಮುದಾಯದಿಂದ ಈಗ 3 ಶಾಸಕರಿದ್ದಾರೆ. ಶ್ರೀಮಾನ್ಯ ತಂಗಡಿಗೆ ಸಾಹೇಬರು, AC ಶ್ರೀನಿವಾಸ್ ಅವರು, ಶ್ರೀ ವೆಂಕಟೇಶ್ ಅವರು. ಈ 3 ಜನರಲ್ಲಿ ಯಾರಾಗಾದರೂ ಕೂಡ ಮೊದಲನೇ ಹಂತದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒದಗಿಸಿಕೊಡ್ತಾರೆ ಅಂಥೇಳಿ ಭಾಳ ಆಶಾಭಾವನೆಯಿಂದ ನಾವು ಕಾಯ್ತಿದ್ದೀವಿ. ಆದರೆ 14 ಜನರಲ್ಲಿ ನಮ್ಮ ಸಮುದಾಯಕ್ಕೆ ಯಾವುದೇ ಅವಕಾಶ ಸಿಕ್ಕಿಲ್ಲ. ಯಾಕೆ ಸಿಗಲಿಲ್ಲ ಅಂಥೇಳಿ ನಮ್ಮ ಸಮಾಜಕ್ಕೆ ಬಹಳಷ್ಟು, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಮತ್ತು ನಮ್ಮ ಸ್ವಾಮೀಜಿಗಳಿಗೆ ಮತ್ತು ಅನುಯಾಯಿಗಳು ಬಹಳಷ್ಟು ಚಿಂತೆಯಾಗಿದೆ. ಹಾಗಾಗಿ ತಾವೇ ಮಾಡಿರ್ತೀರಿ ಸಾಮಾಜಿಕ ನ್ಯಾಯ ಅಂತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸಮಾನತೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರಲಿಲ್ಲ. ಮತ್ತು ಅಷ್ಟೇ ಅಲ್ಲದೇ ಒಳ ಮೀಸಲಾತಿ ಅಂತ ಮಾಡಿದರು. ಒಳ ಮೀಸಲಾತಿ ಜಾರಿಗೆ ಮಾಡಿದ ಪ್ರಕಾರ 101 ಜಾತಿಗಳನ್ನು ಒಡೆದಾಳುವ ದೃಷ್ಟಿಯಿಂದ 3 ಭಾಗಗಳನ್ನಾಗಿ ಮಾಡಿದ್ರಿ. 5.25 ಮಾಡಿದ್ರಿ, 4.5 ಮಾಡಿದ್ರಿ. 4.5 ಮಾಡಿ ಭೂಮಿ ಮತ್ತು ಬಂಜಾರ ಮತ್ತು ಇತರ 59 ಜಾತಿಗಳನ್ನೆಲ್ಲ ಸೇರಿಸಿ ಒಟ್ಟು 63 ಜಾತಿಗಳಿಗೆ ತಾವು ಏನು ಮಾಡಿದ್ರಿ 4.5% ಹೇಳಿದ್ರಿ. ಆದರೆ ರಾಜಕೀಯ ಹೊರತುಪಡಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ಇದೆ. ಆದರೂ ಕೂಡ ಒಂದು ಸಾಮಾಜಿಕ ಹಿತದೃಷ್ಟಿಯಿಂದ ಯಾವಾಗ 101 ಜಾತಿಗಳಲ್ಲಿ ಎಡ ಮತ್ತು ಬಲ ಅಂತ 2 ಸಮುದಾಯಗಳಿಗೆ 101 ಜಾತಿಗಳಿಗೆ 99 ಜಾತಿಗಳಿಗೆ ಅಲ್ಲಗಳೆಯೋದು ಕಾಂಗ್ರೆಸ್ ಪಕ್ಷದ್ದು ಒಂದು ನೀತಿ ಸರಿಯಿಲ್ಲ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym
serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal and rediscover yourself. Arajiva, where ancient wisdom meets modern wellness.